ನಮಸ್ತೆ ಸ್ನೇಹಿತರೆ, ಅನಿತಾ ಸ್ಪೈಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಮ್ಮ ಪಕ್ಕದ ಮನೆಗೆ ಅತಿಥಿಗಳು ಬಂದಿದ್ದಾರೆ. ಅವ್ರ ಸ್ವಾಗತ ಮಾಡಲಿಕ್ಕೆ ನಾವೆಲ್ಲರೂ ಕಿಟಕಿಯಲ್ಲಿ ನೋಡ್ತಾ ಇದ್ದೀವಿ. ಸ್ವಲ್ಪ ಗಾಬರಿಯಾಗಿಬಿಟ್ಟಿದ್ದಾರೆ, ಹೋಗಿ ಮೂಲೆಗೆ ಸೇರ್ಕೊಂಡು ಬಿಟ್ಟಿದ್ದಾರೆ. ಯಾರು ಅಂತ ಕೇಳ್ತೀರಾ? ನೋಡಿ, ಮೇಲೆ ಬರ್ತಾ ಇದ್ದಾರೆ. ಬಂದರು. ಒಂದು ತುಂಬ ಉದ್ದ ಇದೆ, ಅಂದರೆ ಒಂದು 6.5 ಅಡಿಯಷ್ಟು ಉದ್ದ ಇದೆ. ಕೆರೆ ಹಾವು ಬಂದು ಸೇರ್ಕೊಂಡು ಬಿಟ್ಟಿದೆ. ಸೊಂಪು ಹತ್ರ ಮೋಟ್ರ್ ಇಟ್ಟಿರ್ತಾರಲ್ಲ, ಅಲ್ಲಿ ಬಂದು ಸೇರಿಕೊಂಡು, ಕಪ್ಪೆ ಇರುತ್ತಲ್ಲ, ಅಲ್ಲಿ ಕಪ್ಪೆ ತಿನ್ನಲಿಕ್ಕೆ ಅಂತ ಬಂದಿದೆ. ಮನೆಯವ್ರು ನೋಡಿದ ತಕ್ಷಣ ಗಾಬರಿಗೆ ಈ ಕಡೆ ಬಂದು ಸೇರ್ಕೊಂಡು ಬಿಟ್ಟಿದೆ. ಮಧ್ಯಾಹ್ನದಿಂದ ಸರ್ಕಸ್ ಮಾಡ್ತಿದ್ದಾರೆ ಪಾಪ, ಅದು ಆಚೆ ಬರ್ತಾ ಇಲ್ಲ. ರೆಸ್ಕ್ಯೂ ಮಾಡೋರಿಗೆ ಫೋನ್ ಮಾಡಿ ಕರೆಸಿದ್ದಾರೆ. ಕರೆಕ್ಟಾಗಿ ನಾವು ವಾಕಿಂಗ್ ಹೋಗಿ ಬಂದು ನೋಡಿದ್ವಿ, ಈಗ ತಾನೇ ಹಿಡಿತಾಯಿದ್ರು. ಹಾಗೆ ನಾನು ಕೂಡ ವಿಡಿಯೋ ಇಟ್ಕೊಂಡೆ. ತುಂಬಾ ದಪ್ಪ ಇದೆ, ತುಂಬ ಲೆಂತಿ ಇದೆ, ನೋಡಲಿಕ್ಕೆ ತುಂಬಾ ಭಯ ಆಗ್ತಿತ್ತು. ಅದಕ್ಕೆ ಫ್ರೆಂಡ್ಸ್, ಇವಾಗೆಲ್ಲ ಚಳಿಗಾಲ ಸ್ಟಾರ್ಟ್ ಆಗ್ತಿದೆ. ಹಾಗಾಗಿ ಎಲ್ಲಾದರೂ ಹೊರಗಡೆ ಚೀಲ ಅಥವಾ ಬಟ್ಟೆ ಏನಾದರೂ ಹಾಕಿದರೆ ತುಂಬ ಹುಷಾರಾಗಿ ನೋಡಿಕೊಂಡು ಎತ್ತಿಟ್ಬಿಡಿ. ಯಾಕಂದರೆ ಚಳಿಗಾಲ ಆಗಿರೋದ್ರಿಂದ ಏನು ಬಂದು ಸೇರ್ಕೊಂಡಿರುತ್ತೋ ಗೊತ್ತಾಗಲ್ಲ. ಮಕ್ಕಳು ಮರಿ ಇರ್ತಾರೆ, ತುಂಬ ಕೇರ್ಫುಲ್ಲಾಗಿ ಪ್ಯಾಸೇಜೆಲ್ಲ ಹುಷಾರಾಗಿ ನೋಡ್ಕೋಬೇಕು, ತುಂಬ ನೀಟಾಗಿ. ಯಾಕಂದರೆ ಇದೇ ಹಾವು ಮೊನ್ನೆ 1 ವಾರ ಆಗಿಲ್ಲ ನಮ್ಮ ಕಾಂಪೌಂಡಲ್ಲಿ ಕೂಡ ಬಂದಿತ್ತು. ಆದರೆ ನಾನು ಸೌಂಡ್ ಮಾಡ್ದೇನೆ ಒಳಗಡೆ ಸೇರಿಕೊಂಡು ವಿಡಿಯೋ ಇಟ್ಕೊಳ್ತಿದ್ದೆ. ಯಾಕಂದರೆ ಹೋಯ್ತಾ ಇಲ್ವ ಅಂತ ಕನ್ಫರ್ಮೇಷನ್ಗೋಸ್ಕರ. ಸದ್ಯ ಒಂದು 10 ನಿಮಿಷಕ್ಕೆಲ್ಲ ವಾಪಸ್ ಹೋಯ್ತು, ಧೈರ್ಯ ಬಂತು. ಮತ್ತೆ ಇದೇ ಹಾವು ಇನ್ನು 3 ಡೇಸಿಗೆ ಇನ್ನು ಪಕ್ಕದ ಮನೆ ಹತ್ರ ಹೋಗಿತ್ತು. ಇವತ್ತು ನಮ್ಮ ಮನೆ ಹಿಂದ್ಗಡೆ ಅವ್ರ ಮನೆಗೆ ಬಂದಿದೆ. ಇದಲ್ಲೇ 3 ಟೈಮ್ಸ್ ಬಂದಿರೋದು ಇದೇ ಹಾವು. ಹಾಗಾಗಿ ಇವತ್ತು ಕರೆಸಿ ಇಡಿಸಿದ್ದಾರೆ. ಇವತ್ತಿಂದ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಹಾಗಾಗಿ ಪ್ಯಾಸೇಜ್ಗೆ ಆಚೆ ಕಾಲಿಡೋಕ್ಕೂ ಭಯ ಆಗುತ್ತೆ ಕತ್ಲೆಯಲ್ಲಿ. ಏನು ಮಲ್ಕೊಂಡಿದ್ಯಪ್ಪ ಅಂತ. ಒಂದ್ಸರಿ ನೋಡಿದ ಮೇಲೆ ಅದು 1 ವಾರ ಮೈಂಡಲ್ಲಿ ಹಾಗೇ ಇರುತ್ತೆ, ಭಯ ಹೋಗೋದೇ ಇಲ್ಲ. ನೋಡಿ, ಅವ್ರು ಹೇಳ್ತಾಯಿದ್ರು ಹಸಿವಾಗಿ ಊದ್ಕೊಂಡು ಬಿಟ್ಟಿದೆ, ಸಮಾಧಾನ ಆಗಬೇಕದು ಅಂತ. ಅದು ಹೆಂಗೆ ಹೋಗುತ್ತೆ ಹಂಗೆ ಆಟ ಆಡಿಸ್ತಾಯಿದ್ರು. ನಾವು ಸುಮಾರು ಹೊತ್ತು ನೋಡಿದ್ದಾಯಿತು. ಕೊನೆಗೆ ಇಟ್ಕೊಂಡು ಚೀಲಕ್ಕೆ ಹಾಕ್ಕೊಂಡು ಎತ್ಕೊಂಡು ಹೋದರು. ಹಾಗಾಗಿ ಈ ವಿಡಿಯೋನ ಮಾಡಿ ನಾನು ಶೇರ್ ಮಾಡ್ತಿದ್ದೀನಿ. ಯಾರೇ ಪ್ಯಾಸೇಜಲ್ಲಿ ಸ್ವಲ್ಪ ರಶ್ ಆಗೋ ಥರ ಏನೇ ಗುಡ್ಡೆ ಹಾಕ್ಕೊಂಡಿದ್ರು ಕೇರ್ಫುಲ್ಲಾಗಿ ಕ್ಲೀನಾಗಿ ಇಟ್ಕೊಳ್ಳಿ. ಮಕ್ಕಳು ಮರಿ ಓಡಾಡ್ತಿರ್ತಾರೆ. ತುಂಬ ದಪ್ಪ ಇದೆ, ನಾನು ಕಿಟಕಿಯಿಂದ ಇಟ್ಕೊಂಡಿದ್ದೀನಿ. ನೋಡಿ, 1 ಸೆಕೆಂಡ್ ಒಂದು ಕಡೆ ಇರಲ್ಲ ಅನ್ನತ್ತೆ. ಫೈನಲಿ ಚೀಲಕ್ಕೆ ಹಾಕ್ಕೊಳ್ತಿದ್ದಾರೆ, ಹಾಕ್ಕೊಂಡು ಎತ್ಕೊಂಡು ಹೋದರು. ಅದಕ್ಕೆ ಇನ್ನು ಮುಂದೆ ಪ್ಯಾಸೇಜಲ್ಲಿ ಶೂ ಸ್ಟ್ಯಾಂಡ್ ಇಟ್ಟಿರೋರಾದರೆ ಕೇರ್ಫುಲ್ಲಾಗಿ ಒಮ್ಮೆ ನೀಟಾಗಿ ನೋಡಿಬಿಟ್ಟು ಆಮೇಲೆ ಕೈ ಹಾಕಿ ತೊಗೊಳ್ಳೋದು ಅಥವಾ ಹಾಕೊಳ್ಳೋದು ಮಾಡಿ.